ಎಲ್ಲರಿಗೂ ನಮಸ್ಕಾರಗಳು. ನಾನು ನಿಮ್ಮ ಅಶೋಕ್ ದೊಡಮನಿ. ವಚನಗಳಲ್ಲಿ ಕೃಷಿ ವಿಜ್ಞಾನ ಯೂಟ್ಯೂಬ್ ಚಾನಲ್ಗೆ ಹಾರ್ದಿಕ ಸ್ವಾಗತ. ಅಲ್ಲಮ ಪ್ರಭುಗಳು ತಮ್ಮ ವಚನದಲ್ಲಿ ಸಸ್ಯಗಳ ಜೈವಿಕ ವೈಶಿಷ್ಟ್ಯತೆ ಹಾಗೂ ಅವುಗಳಲ್ಲಿನ ನೀರು ಮತ್ತು ಪೋಷಕಾಂಶಗಳ ವಿಶ್ಲೇಷಣೆಯನ್ನು ಕಾಣಬಹುದು. ವಚನ ಸಂಪುಟ 2 ವಚನ ಸಂಖ್ಯೆ 1342ರಲ್ಲಿ ವಚನ ಈ ರೀತಿಯಾಗಿದೆ. ಪರಮ ಜ್ಞಾನವೆಂಬ ಸಸಿಗೆ ಗುರು ಭಕ್ತಿ ಎಂಬ ಭೂಮಿಯ ಮಣ್ಣ ತಂದು ಪಾತೆಯ ಕಟ್ಟಿದೆ. ಲಿಂಗ ಭಕ್ತಿ ಎಂಬ ಗೊಬ್ಬರವ ತುಂಬಿದೆ. ಜಂಗಮ ಭಕ್ತಿ ಎಂಬ ಪರಮಾನಂದದ ಜಲವ ನೀಡಿದೆ. ಇಂತಿವರಿಂದ ಭಕ್ತಿ ವೃಕ್ಷ ಫಲವ ಧರಿಸೆ ಗುಹೇಶ್ವರ ಲಿಂಗದಲ್ಲಿ ಮುಕ್ತನಾದೆನು ಕಾಣ ಸಂಗನ ಬಸವಣ್ಣ. ಅಲ್ಲಮ ಪ್ರಭುಗಳ ಈ ವಚನದಲ್ಲಿ ಸಸ್ಯ ವಿಜ್ಞಾನ, ಮಣ್ಣು ವಿಜ್ಞಾನ, ಸಾವಯವ ವಿಜ್ಞಾನ ಹಾಗೂ ವೈಜ್ಞಾನಿಕ ನೀರಾವರಿಯ ಜೊತೆಗೆ ಫಲವನ್ನು ನೀಡುವ ಸಸ್ಯಗಳ ಬೆಳವಣಿಗೆಯ ಅರ್ಥ ವಿಶ್ಲೇಷಣೆಯನ್ನು ಕಂಡುಕೊಳ್ಳಲಾಗಿದೆ. ಸಸ್ಯಗಳ ವೈಜ್ಞಾನಿಕ ಅಧ್ಯಯನ, ಅವುಗಳ ರಚನೆ, ಸ್ವಯಂ ಪೋಷಣೆ, ಸ್ಥಿರ ಜೀವನ ವಿಕಾಸ ಮತ್ತು ಪರಿಸರದಲ್ಲಿ ಅವುಗಳ ಪಾತ್ರಗಳ ವಿವರಣೆ, ಸಸ್ಯಗಳ ಜೈವಿಕ ವೈಶಿಷ್ಟ್ಯ ಜೊತೆಗೆ ಭೂಮಿಯ ಪರಿಸರ ವ್ಯವಸ್ಥೆಯಲ್ಲಿ ಅದರ ನಿರ್ಣಾಯಕ ಪಾತ್ರವನ್ನು ಅರ್ಥ ಮಾಡಿಕೊಳ್ಳುವ ಸಮಗ್ರ ಅಧ್ಯಯನವು ಈ ಒಂದು ವಚನದಲ್ಲಿ ಒಳಗೊಂಡಿದೆ. ಪರಮಜ್ಞಾನವನ್ನು ತಾವು ಹೇಗೆ ಸಾಧಿಸಲಾಯಿತು ಎಂಬುದನ್ನು ಅಲ್ಲಮ ಪ್ರಭುಗಳು ತಮ್ಮ ಈ ಒಂದು ವಚನದಲ್ಲಿ ಸಸ್ಯಗಳಿಗೆ ಹೋಲಿಸಿ ತಿಳಿಸಿದ್ದಾರೆ. ಇದು ಬಸವಣ್ಣವರು ನಿಷ್ಪತ್ತಿ ಎಂಬ ಹಣ್ಣನ್ನು ಬೆಳೆದ ಪರಿಯಲ್ಲಿಯೇ ವಿವರಿಸಿದಂತಿದೆ. ಭಕ್ತಿ ಎಂಬ ಪೃಥ್ವಿಯ ಮೇಲೆ ಗುರುವೆಂಬ ಬೀಜವ ವಂಕರಿಸಿ ಲಿಂಗವೆಂಬ ಎಲೆಯಾಯಿತು. ಲಿಂಗವೆಂಬ ಎಲೆಯ ಮೇಲೆ ವಿಚಾರವೆಂಬ ಹೂವಾಯಿತು. ಆಚಾರವೆಂಬ ಕಾಯಿಯಾಯಿತು. ನಿಷ್ಪತ್ತಿ ಎಂಬ ಹಣ್ಣು ತೊಟ್ಟು ಬಿಟ್ಟು ಕಳಚಿ ಬೀಳುವಲ್ಲಿ ಕೂಡಲ ಸಂಗಮ ದೇವ ತನಗೆ ಬೇಕೆಂದು ಎತ್ತಿಕೊಂಡ ಎಂಬ ಬಸವಣ್ಣವರು ಬೆಳೆಸಿದ ನಿಷ್ಪತ್ತಿ ಎಂಬ ಹಣ್ಣು ಇಲ್ಲಿ ಅಲ್ಲಮ ಪ್ರಭುಗಳ ಭಕ್ತಿ ವೃಕ್ಷದ ಫಲಕ್ಕೆ ಸಮವಾಗಿದೆ. ಈ ಫಲವನ್ನು ಪಡೆಯುವ ಬಗೆಯನ್ನು ವಿವರಿಸುತ್ತಾ ಗುರುಲಿಂಗ ಜಂಗಮವೆಂಬ ಭಕ್ತಿಯ ಮಣ್ಣು, ಗೊಬ್ಬರ ಮತ್ತು ಜಲವನ್ನು ಸರಿಯಾದ ಪ್ರಮಾಣದಲ್ಲಿ ಸರಿಯಾದ ಸಮಯದಲ್ಲಿ ಒದಗಿಸಬೇಕು ಎಂದಿದ್ದಾರೆ. ಅಲ್ಲಮ ಪ್ರಭುಗಳು ವಿವರಿಸಿದ ಈ ಕ್ರಮದಲ್ಲಿ ಭಕ್ತಿ ಎಂಬ ಪೃಥ್ವಿಯ ಮೇಲೆ ತಾವು ನಿಷ್ಪತ್ತಿಯ ಬೆಳೆಯನ್ನು ಬೆಳೆದಿರುವುದಾಗಿ ಬಸವಣ್ಣವರು ಅಲ್ಲಮ ಪ್ರಭುಗಳಿಗೆ ತಿಳಿಸಿದಂತಿದೆ. ಆಧ್ಯಾತ್ಮ ಮತ್ತು ಕೃಷಿಯನ್ನು ಸಮೀಕರಿಸಿ ಅನುಭವದ ವಿವರಣೆಯನ್ನು ಅಲ್ಲಮ ಪ್ರಭುಗಳು ಅತ್ಯಂತ ಮನೋಜ್ಞವಾಗಿ ವಿವರಿಸುವಲ್ಲಿ ನಿಸ್ಸೀಮರು. ಅವರು ಅಂಗದೊಳಗೆ ಮಾಡಿದ ತೋಟ ಅದ್ಭುತವಾದಂಥದ್ದು. ಈ ಪರಮಜ್ಞಾನದ ಸಸಿಯನ್ನು ತಾವು ಹೇಗೆ ಸಲಹಿದೆವು ಎಂಬುದನ್ನು ವಿವರಿಸುತ್ತಾ ತನುವ ತೋಂಟವ ಮಾಡಿ ಮನವ ಗುದ್ದಲಿ ಮಾಡಿ ಅಗೆದು ಕಳೆದೇನಯ್ಯ ಭ್ರಾಂತಿಯ ಬೇರ ಒಡೆದು ಸಂಸಾರದ ಹೆಂಟೆಯ ಬಗೆದು ಬಿತ್ತಿದೆನಯ್ಯ ಬ್ರಹ್ಮ ಬೀಜವ. ಅಖಂಡ ಮಂಡಲವೆಂಬ ಬಾವಿ ಪವನವೇ ರಾಟಾಳ ಸುಷ್ಮನಾಳದಿಂದ ಉದುಕವತ್ತಿದ್ದೆ ಬಸವಗಳೈವರು ಹಸಗೆಡಿಸಿಹರೆಂದು ಸಮತೆ ಸೈರಣಿ ಎಂಬ ಬೇಲಿಯ ನಿಕ್ಕಿ ಆವಾಗಲೂ ಆ ತೋಟದೊಳಗೆ ಜಾಗರವಿದು ಈ ಸಸಿಯ ಸಲಹಿದ ಕಾಣ ಗುಹೇಶ್ವರ. ಇದು ಪರಮಜ್ಞಾನದ ಪರಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಕಮೆಂಟ್ಸ್ ಹಾಕಿ ಹಾಗೂ ರೈತರಿಗೆ ಶೇರ್ ಮಾಡಿ. ನಮ್ಮ ಚಾನಲ್ ವಚನಗಳಲ್ಲಿ ಕೃಷಿ ವಿಜ್ಞಾನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಸದಾ ನಮ್ಮ ವಿಡಿಯೋಗಳನ್ನು ನೋಡುವ ಮೂಲಕ ವಚನ ಸಾಹಿತ್ಯವನ್ನು ಅರಿತುಕೊಳ್ಳೋಣ ಎಂದು ಹೇಳುತ್ತಾ ಮುಂದೆ ಮತ್ತೊಂದು ಕೃಷಿ ವಚನದೊಂದಿಗೆ ಮತ್ತೆ ಬರುತ್ತೇನೆ. ಧನ್ಯವಾದಗಳೊಂದಿಗೆ ಎಲ್ಲರಿಗೂ ನಮಸ್ಕಾರಗಳು.